ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮಲೆನಾಡಿನ ಹಸಿರು ಪ್ರಕೃತಿಯ ನಡುವೆ ನೆಲೆಸಿರುವ ಈ ಸ್ಥಳವು ಕೇವಲ ಒಂದು ಮನೆ ಅಲ್ಲ. ಇದು ಕನ್ನಡದ ಮಹಾನ್ ಸಾಹಿತಿ, ಪ್ರಕೃತಿ ಪ್ರೇಮಿ ಮತ್ತು ಚಿಂತಕರಾದ ಪೂರ್ಣಚಂದ್ರ ತೇಜಸ್ವಿಯವರ ನೆನಪುಗಳನ್ನು ಜೀವಂತವಾಗಿಟ್ಟಿರುವ ತಾಣವಾಗಿದೆ. ಇದುವೇ KP ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಸಮೀಪದಲ್ಲಿರುವ ಈ ಪ್ರತಿಷ್ಠಾನದಲ್ಲಿ ತೇಜಸ್ವಿಯವರ ಜೀವನ, ಸಾಹಿತ್ಯ, ಛಾಯಾಗ್ರಹಣ ಮತ್ತು ಪ್ರಕೃತಿಯ ಮೇಲಿನ ಪ್ರೀತಿಯನ್ನು ಪ್ರತಿಬಿಂಬಿಸುವ ಅನೇಕ ಸಂಗ್ರಹಗಳಿವೆ. ಇಲ್ಲಿಗೆ ಭೇಟಿ ನೀಡುವವರು ಅವರ ಪುಸ್ತಕಗಳು, ಛಾಯಾಚಿತ್ರಗಳು ಮತ್ತು ವೈಯಕ್ತಿಕ ನೆನಪುಗಳನ್ನು ಹತ್ತಿರದಿಂದ ಕಾಣಬಹುದು. ತೇಜಸ್ವಿಯವರ ಕೃತಿಗಳಾದ ಕರ್ವಾಲೋ, ಚಿದಂಬರ ರಹಸ್ಯ, ಜುಗಾರಿ ಕ್ರಾಸ್ ಮೊದಲಾದವು ಕನ್ನಡ ಸಾಹಿತ್ಯಕ್ಕೆ ಹೊಸ ದಿಕ್ಕು ನೀಡಿವೆ. ಪ್ರಕೃತಿ, ವಿಜ್ಞಾನ ಮತ್ತು ಸಾಹಸವನ್ನು ಸಾಹಿತ್ಯದೊಂದಿಗೆ ಬೆರೆಸಿದ ಅವರ ಶೈಲಿ ಇಂದಿಗೂ ಸಾವಿರಾರು ಓದುಗರನ್ನು ಪ್ರೇರೇಪಿಸುತ್ತಿದೆ. ಪ್ರತಿಷ್ಠಾನದ ಕ್ಯಾಂಪಸ್ ಹಸಿರು ವಾತಾವರಣದಿಂದ ಕೂಡಿದ್ದು ಓದುಗರಿಗೆ ಮತ್ತು ಪ್ರಕೃತಿ ಪ್ರಿಯರಿಗೆ ವಿಶಿಷ್ಟ ಅನುಭವವನ್ನು ನೀಡುತ್ತದೆ. ಇಲ್ಲಿ ಓದುವ ಕೋಣೆ ಹಾಗೂ ತೇಜಸ್ವಿಯವರ ಜೀವನವನ್ನು ಪರಿಚಯಿಸುವ ವಿವಿಧ ಪ್ರದರ್ಶನಗಳಿವೆ. ಪ್ರಕೃತಿಯನ್ನು ಪ್ರೀತಿಸುವವರು, ಕನ್ನಡ ಸಾಹಿತ್ಯವನ್ನು ಆಸ್ವಾದಿಸುವವರು ಮತ್ತು ತೇಜಸ್ವಿಯವರ ಅಭಿಮಾನಿಗಳಾಗಿದ್ದರೆ KP ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನಕ್ಕೆ ಒಂದು ಬಾರಿ ಭೇಟಿ ನೀಡಲೇಬೇಕು. ಇದು ಕೇವಲ ಒಂದು ಸ್ಮಾರಕವಲ್ಲ, ಒಂದು ಚಿಂತನೆಯ ಪಯಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ವಿಷಯಗಳಿಗೆ ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.